Hello students, in this class I am going to solve some problems regarding motion in a straight line. So you keep pen and paper to solve the problems. So before solving, you should know about the important formula involved in this chapter. Some formulas are listed here. You see here, in order to find out speed, for speed the formula is distance traveled divided by time taken. Very simple formula. In order to solve speed, you should use this formula. Distance traveled divided by time taken. SI unit is, for distance traveled the unit is meter divided by time taken the unit is second. Therefore, for speed SI unit is meter per second. Next one, velocity. In order to calculate velocity, you should use this formula. Change in displacement divided by time taken. In notation, we can use V for velocity, that is equal to delta x by delta t. Delta x by delta t. Sometimes we can use x by t also. X by t. V is equal to x by t. Sometimes this notation can be used for speed also. Speed ಗೂ ಇದೆ for notation ಅನ್ನೊಂದ್ಸಲ ಯೂಸ್ ಮಾಡ್ತೀವಿ. Speed ಗೂ x by t ಅಂತಾನೆ ತಗೊಳ್ತೀವಿ. So once again the SI unit is meter per second for velocity. ಒಂದು ಕ್ವಶನ್ ಇದೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ ಅಂದರೆ ಇದರ ಡೆಫಿನೇಷನ್ ಹೇಳಿ. ಡಿಫ್ರೆನ್ಸ್ ಹೇಳ್ಬೇಕಂದ್ರೆ ಸ್ಪೀಡ್ ಈಸ್ ಸ್ಕೇಲಾರ್, ವೆಲಾಸಿಟಿ ಈಸ್ ವೆಕ್ಟಾರ್ ಅಂತ ಹೇಳಿದ್ರೆ 2 ಮಾರ್ಕ್ಗೆ ನಿಮಗೆ ಈಸಿ ಆನ್ಸರ್ ಮಾಡ್ಬೋದು. ನೊಟೇಷನ್ ನೋಡಿ, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ, ಆರ್ ಎಕ್ಸ್ ಬೈ ಟಿ ಅಂತಲೂ ಒಂದೊಂದ್ಸಲ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಆಕ್ಸಲರೇಷನ್. ನಾನು ನಿಮಗೆ ಥಿಯರಿನಲ್ಲಿ ಹೇಳಿದ್ದೀನಿ, ಆಕ್ಸಲರೇಷನ್ ಬರಬೇಕು ಅಂದರೆ ವೆಲಾಸಿಟಿ ಶುಡ್ ಬಿ ಚೇಂಜ್ಡ್. ವೆಲಾಸಿಟಿ ಚೇಂಜ್ ಆಗಲೇಬೇಕು. ಇಫ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ದೆನ್ ಆಕ್ಸಲರೇಷನ್ ಇಸ್ 0. ಇದು 1 ಮಾರ್ಕ್ ತುಂಬ ಸಲ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದ್ವಿ. ಎಸ್, ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ನೊಟೇಷನಲ್ಲಿ ಎ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ಟಿ, ಸಮ್ಟೈಮ್ಸ್ ವಿ ಬೈ ಟಿ ಅಂತಲೂ ಹೇಳ್ತೀವಿ. ಇಲ್ಲಿ ಒಟ್ಟಿನಲ್ಲಿ ಇದು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಇನ್ನು ಮತ್ತೆ ಸಿಂಪಲ್ ಆಗಿ ಇನ್ನೊಂದು ಇದನ್ನೇ ನಾವು ತಗೊಳ್ಳೋದಾದ್ರೆ ಚೇಂಜ್ ಇನ್ ವೆಲಾಸಿಟಿಲಿ ಈ ಥರ ಬರ್ಕೊಂಡು ಎ ಇಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಅಂದರೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಡೆಲ್ಟಾ ಟಿ ಆರ್ ಟಿ ಎರಡು ಒಂದೇ. ಈ ಫಾರ್ಮುಲಾನು ಯೂಸ್ ಮಾಡ್ಬೋದು. ನಾನು ಮತ್ತೆ ಮಧ್ಯದಲ್ಲಿ ಇಂಟರಪ್ಟ್ ಆಗ್ತಾ ಇದ್ದೀನಿ. ನಿಮ್ಗೆ ಇವಾಗ ಒಂದು ಅಸೈನ್ಮೆಂಟನ್ನು ಸೆಂಡ್ ಮಾಡ್ತೀನಿ. ಆ ಅಸೈನ್ಮೆಂಟನ್ನೆಲ್ಲ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ಸ್, 5 ಮಾರ್ಕ್ಸ್ ನೀಟಾಗಿ ನೀವು ಅದನ್ನೆಲ್ಲ ಸಾಲ್ವ್ ಮಾಡಿ. ನೀವೇನದನ್ನ ನಮಗೆ ಸೆಂಡ್ ಮಾಡೋದು ಬೇಡ. ಡೌಟ್ ಬಂದರೆ ನೀವು ಪರ್ಸ್ನಲ್ ನಂಬರ್ಗಳಿಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಸಾಲ್ವ್ ಮಾಡ್ಕೋಬೇಕು. ಈ ಅಸೈನ್ಮೆಂಟ್ ಈ ಚಾಪ್ಟರ್ದು ಇವತ್ತು ಸೆಂಡ್ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ನೀವು ಸಾಲ್ವ್ ಮಾಡಿಕೊಂಡ್ರೆ ಅದರ ಮೇಲೆ ನಿಮಗೆ ಟೆಸ್ಟ್ ಬರುತ್ತೆ. 25 ಮಾರ್ಕ್ಸ್ ಈ ಚಾಪ್ಟರ್ ಇಂಪಾರ್ಟೆಂಟ್ ಇದೆ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಅರೌಂಡ್ 7 to 8 ಮಾರ್ಕ್ಸ್ ಬರುತ್ತೆ. ಅದಕ್ಕೆ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಏನು ಕೊಟ್ಟಿದ್ದೀನಿ ಅದನ್ನೆಲ್ಲ ಅದು ಸಾಲ್ವ್ ಮಾಡಿ ಆನ್ಸರ್ ಮಾಡ್ಕೊಳ್ಬೇಕು ಓನಾಗಿ. ಗೊತ್ತಾಗಿಲ್ಲ ಅಂದರೆ ನೀವು ಅವರಿಗೆ ಮೆಸೇಜ್ ಮಾಡಬೇಕು. ಎಸ್, ನೆಕ್ಸ್ಟು ಈ 3 ಫಾರ್ಮುಲಾ ಇವೆ, ಇದನ್ನ ಡಿರೈವ್ ಮಾಡಿದ್ದೀವಿ. ದೀಸ್ 3 ಆರ್ ಡಿರೈವ್ಡ್. ನಿಮಗೆ V is equal to V0 plus 80, X is equal to V0 t plus half 80 square, V square is equal to V0 square plus 2AX, where V0 is initial velocity, V is equal to final velocity, A equals acceleration, means here uniform acceleration, T time taken to change the velocity from V0 to V, X is displacement, sometimes in the distance traveled ಅಂತ ಹೇಳ್ತೀವಿ. ರಿಮೆಂಬರ್, ಒಂದು ಸ್ವಲ್ಪ ನಿಮಗೆ ಇದು ಕ್ಲಾರಿಟಿ ಇರಲಿ. ಈಗ ಒಂದು ಬಾಡಿ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದೆ. ಇಫ್ ದೇರ್ ಇಸ್ ನಾಟ್ ಚೇಂಜ್ ಇನ್ ಡೈರೆಕ್ಷನ್, ಈಗ ಸ್ಟ್ರೈಟ್ ರೋಡಲ್ಲಿ ಹೋಗ್ತಾ ಇದೆ, ಡೈರೆಕ್ಷನ್ ಚೇಂಜ್ ಆಗ್ತಾ ಇಲ್ಲ, ಫಾರ್ವರ್ಡ್, ಬ್ಯಾಕ್ವರ್ಡ್, ಸೈಡ್ವರ್ಡ್ ಏನೂ ಚೇಂಜ್ ಆಗ್ತಿಲ್ಲ ಅಂದರೆ ರಿಮೆಂಬರ್ ಆಗ ವೆಲಾಸಿಟಿ ಸ್ಪೀಡ್ ಎರಡೂ ಒಂದೇ.
ಆಗ ಡಿಸ್ಟೆನ್ಸ್ ಟ್ರಾವೆಲ್ ಡಿಸ್ಪ್ಲೇಸ್ಮೆಂಟ್ ಎರಡೂ ಒಂದೇ. ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಆ ಥರನೇ ಇರೋದು. ಡೈರೆಕ್ಷನ್ ಚೇಂಜ್ ಆದರೆ ಮಾತ್ರ ಡಿಸ್ಪ್ಲೇಸ್ಮೆಂಟು ಡಿಸ್ಟೆನ್ಸ್ ಟ್ರಾವೆಲ್ ಚೇಂಜ್ ಆಗುತ್ತೆ. ರಿಮೆಂಬರ್, ಇಷ್ಟೆಲ್ಲವನ್ನು ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್. ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೋದಿದೆಯಲ್ಲ, ಅದೊಂದು ಟೆಕ್ನಿಕ್, ಅದು ಸ್ಕಿಲ್. ಹೌ ಟು ಸಾಲ್ವ್ ಪ್ರಾಬ್ಲಮ್ ಅಂದರೆ ನೀವು ಥಿಯರಿ ಓದಿದಂಗೆ ತುಂಬ ಸುಮ್ಮನೆ ಓದ್ಕೊಂಡು ಹೋಗೋದಿಲ್ಲ. ಫಸ್ಟ್ ಯು ರೀಡ್ ದ ಪ್ರಾಬ್ಲಮ್ ಕೇರ್ಫುಲಿ. ಆ ಪ್ರಾಬ್ಲಮ್ನ ಓದಿದ್ಮೇಲೆ ಯು ಲಿಸ್ಟ್ ಔಟ್ ದ ಗಿವನ್ ಡಾಟಾ, ಏನೇನು ಕೊಟ್ಟಿದ್ದಾರೆ, ಡಾಟಾಸ್ ಏನೇನಿದೆ ಅಂತ ಅಲ್ಲಿ ಹೇಳ್ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ವೆಲಾಸಿಟಿ ಮೀನ್ಸ್ v0, ಫೈನಲ್ ವೆಲಾಸಿಟಿ ಮೀನ್ಸ್ v, ಆಕ್ಸಲರೇಷನ್ ಈಸ್ a, ಟೈಮ್ ಟೇಕನ್ t, ಈ ಥರ ಎಲ್ಲವುದು ನೊಟೇಷನ್ಸ್ನಲ್ಲಿ ಅದನ್ನ ಲಿಸ್ಟ್ ಔಟ್ ಮಾಡಿ. ದೆನ್ ಯು ಅಪ್ಲೈ ಸೂಟಬಲ್ ಫಾರ್ಮುಲಾ ಫಾರ್ ದಟ್ ಪ್ರಾಬ್ಲಮ್. ದೆನ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದಟ್ ಪ್ರಾಬ್ಲಮ್. ಸಾಲ್ವಿಂಗ್ ಅದೊಂದು ಸ್ಕಿಲ್ ಅದು. ಈಗ ನೋಡಿ, ಒಂದು ಫಸ್ಟ್ ಪ್ರಾಬ್ಲಮ್ ನೋಡಿದೆ. ಲುಕ್ ಹಿಯರ್, ಎ ಕಾರ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ನೋಡಿ, ಕರೆಕ್ಟಾಗಿ ಓದ್ಕೋಬೇಕು. ಯು ರೀಡ್ ದ ಪ್ರಾಬ್ಲಮ್, ಅರ್ಥ ಆಗಿರೋ ಮತ್ತೆ ಓದಿ, ರಿಪೀಟ್ ಆಗಿ ಓದಿ. ಪ್ರಾಬ್ಲಮ್ನ ಒಂದು ಸಲ ಓದ್ಬಿಟ್ಟು ಅದು ಬರಲ್ಲ ಅಂತ ಬಿಡಬಾರ್ದು. ಯಾಕೆಂದರೆ ಒಂದು ಸಲ ಓದ್ ಬಂದರೆ ಅದು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅಂದರೆ ನೀವು ಸ್ವಲ್ಪ ಅಬ್ಸರ್ವೇಷನ್ ಇರಬೇಕು ಮತ್ತು ಅಟೆನ್ಷನ್ ಇರಬೇಕು. ಪ್ರಾಬ್ಲಮ್ನ ಕೇರ್ಫುಲ್ಲಾಗಿ ಓದಬೇಕು. ಫಸ್ಟ್ ಯು ರೀಡ್ ದ ಪ್ರಾಬ್ಲಮ್ ಕೇರ್ಫುಲಿ. ಎ ಕಾರ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಹ್ಯಾಸ್ an acceleration of 5 meter per second square. 5 meter per second square unit. Meter per second square is the unit of acceleration. ನೀವು ಯೂನಿಟ್ ನೋಡ್ಕೊಂಡೆ ಕ್ವಾಂಟಿಟಿನೂ ಹೇಳ್ಬಿಡ್ಬೋದು. 5 meter per second square means acceleration. How fast will it be after 10 seconds? ನಿನಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಓದಬೇಕು, ಲಿಸ್ಟ್ ಔಟ್ ಮಾಡಬೇಕು ಡಾಟಾಸ್. ನೋಡಿ, ಕಾರು ಫಸ್ಟ್ ರೆಸ್ಟಲ್ಲಿದೆ. ಆಗ ರೆಸ್ಟಲ್ಲಿದೆ ಅಂದರೆ ವಾಟ್ ಅಬೌಟ್ ಇನಿಷಿಯಲ್ ವೆಲಾಸಿಟಿ ಥಿಂಕ್ ಮಾಡಿ. ಮತ್ತು ಹ್ಯಾಸ್ ಆನ್ ಆಕ್ಸಲರೇಷನ್ ಆಫ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಕ್ಸಲರೇಷನ್ ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಫಸ್ಟ್ ಹೌ ಫಾಸ್ಟ್ ವಿಲ್ ಇಟ್ ಬಿ ಆಫ್ಟರ್ 10 ಸೆಕೆಂಡ್. ಆಫ್ಟರ್ 10 ಸೆಕೆಂಡ್ ಏನು? ಟೈಮ್ ಟೇಕನ್. 10 ಸೆಕೆಂಡ್ ಆದಮೇಲೆ ಹೌ ಫಾಸ್ಟ್ ಇಟ್ ವಿಲ್ ಬಿ ಅಂದರೆ ಅದೆಷ್ಟು ಫಾಸ್ಟಲ್ಲಿ ಹೋಗ್ತಾ ಇದೆ ಅಂದರೆ ಫೈನಲ್ ವೆಲಾಸಿಟಿ. ಎಸ್, ಹಾಗಾದರೆ ಈಗ ಒಂದು ಸೆಕೆಂಡ್ ಲಿಸ್ಟ್ ಔಟ್ ಮಾಡೋಣ. ಇದಕ್ಕೆ ನೀವು ಗಿವನ್ ಅಂತನೋ ಅಥವಾ ಡಾಟಾ ಅಂತನೋ ಸೊಲ್ಯೂಷನ್ ಅಂತನೋ ಲಿಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಎ ಕಾರ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂದರೆ ರೆಸ್ಟ್ ಎಲ್ಲಿದೆ ಅಂದರೆ ಇನಿಷಿಯಲ್ ವೆಲಾಸಿಟಿ ಇಸ್ ಹೌ ಮಚ್? ಇನಿಷಿಯಲ್ ವೆಲಾಸಿಟಿ v0 ಅಂತ ಹೇಳ್ತೀವಿ. v0 ಎಷ್ಟು ಬಂತು? 0. ಅರ್ಥ ಆಗಿದೆಯಾ ಇದು? ನೆಕ್ಸ್ಟ್ ಬನ್ನಿ, ಹ್ಯಾಸ್ ಅನ್ ಆಕ್ಸಲರೇಷನ್ ಆಫ್ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದರೆ ಆಕ್ಸಲರೇಷನ್ ಕೊಟ್ಟಿದ್ದಾರೆ ಎ, 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಸ್, ಹೌ ಫಾಸ್ಟ್ ವಿಲ್ ಇಟ್ ಬಿ? ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಯಾವಾಗ? ಆಫ್ಟರ್ 10 ಸೆಕೆಂಡ್. ಅಂದರೆ ಟೈಮ್ ಕೊಟ್ಟಿದ್ದಾರೆ ಟಿ, 10 ಸೆಕೆಂಡ್. 10 ಸೆಕೆಂಡ್ ಆದಮೇಲೆ ಆ್ಯಕ್ಚುಲಿ 10 ಎಸ್ ಬಂದರೆ ಸಾಕಿಲ್ಲ, ಬಟ್ 10 ಎಸ್ ಬಂದರೆ 5 ಅಂದ್ಬಿಡ್ತಾರೆ ಅಂತ ಹಿಂಗೆ ಬರೀತಾ ಇದ್ದೀನಿ. 10 ಸೆಕೆಂಡ್. 10 ಸೆಕೆಂಡ್ ಆದಮೇಲೆ ಹೌ ಫಾಸ್ಟ್ ವಿಲ್ ಇಟ್ ಬಿ ಅಂದರೆ ಎಷ್ಟು ಫೈನಲ್ ವೆಲಾಸಿಟಿ. ಹಾಗಾದರೆ ಫೈನಲ್ ವೆಲಾಸಿಟಿ ನೊಟೇಷನ್ ಏನು? ವಿ. ಯೂಶಲಾಗಿ ಸ್ಮಾಲ್ ವಿ, ಸ್ಮಾಲ್ ಲೆಟರ್ಸ್ ಯೂಸ್ ಮಾಡ್ತೀವಿ. ಇವಾಗ ಇದಕ್ಕೆ ಅದರ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ಈಗ ಫೈನಲ್ ವೆಲಾಸಿಟಿ ಸರ್ ಯಾವ್ಯಾವ ಫಾರ್ಮುಲಾಗಳಿವೆ ಇಲ್ಲೊಂದ್ಸಲ ಲಿಸ್ಟ್ ಔಟ್ ಮಾಡಿ ನೋಡಿ. ಇಲ್ಲಿ ಬನ್ನಿ, ಈ ಫಾರ್ಮುಲಾಗಳಿವೆ. ನಿನಗೆ ಕೊಟ್ಟಿರೋ v0 ನೋನ್, a is known, time is known, final velocity is unknown. ಹಾಗಾದರೆ ಈ ಮೂರಲ್ಲಿ ಯು ಚೂಸ್ ದ ಅಪ್ರೋಪ್ರಿಯೇಟ್ ಫಾರ್ಮುಲಾ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಈಗ ಫಾರ್ ಎಕ್ಸಾಂಪಲ್ ನೋಡ್ತಾ ವೆರಿ ಸಿಂಪಲ್ ಪ್ರಾಬ್ಲಮ್. ಇದು ಸೂಟಬಲ್ ಅನ್ಸುತ್ತೆ, ಯಾಕಂದರೆ v0 is given, a is given, t is given. Therefore we can use this formula. This is the suitable formula. ನೋಡಿ, CET, NEET, JEE ಆರ್ ಆ್ಯನ್ಯುವಲ್ ಎಕ್ಸಾಮ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯಾವ ಫಾರ್ಮುಲಾ ನೀನು ಚೂಸ್ ಮಾಡ್ತೀರ ಅದು ಇಂಪಾರ್ಟೆಂಟ್.
ಮತ್ತು ಅದು ಟೈಮ್ ತಗೋಬಾರ್ದು. ಸಡನ್ನಾಗಿ ನೀವು ಈ ಫಾರ್ಮುಲಾ ಎಸ್ ಸರ್ ದಿಸ್ ಇಸ್ ದ ಫಾರ್ಮುಲಾ ಸೂಟಬಲ್ ಫಾರ್ ದಿಸ್ ಪ್ರಾಬ್ಲಮ್ ಅಂತ ಅಷ್ಟು ಫಾಸ್ಟಾಗಿ ನೀವು ಚೂಸ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಅದು ಪ್ರಾಕ್ಟೀಸಿಂದ ಬರುತ್ತೆ. ನೋಡಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬರಲ್ಲ. ಈ ಥರದ್ದು ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದಟ್ ನಾಲೆಡ್ಜ್. ದಿಸ್ ಇಸ್ ದ ಸೂಟಬಲ್ ಫಾರ್ಮುಲಾ. ದೇರ್ ಫೋರ್ ನೋಡಿ ಓಕೆ ವಿ ನೋ ದಟ್ ಅಂತ ವಿ ನೋ ದಟ್ ಏನು ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಎಸ್ ವಿ ನಾಟ್ ಈಸ್ ಹೌ ಮಚ್ ವಿ is unknown, that is to be calculated. Therefore v equals v naught is 0 plus how much a is a 5 meter per second square into t 10 second. Therefore velocity is equal to 0 bidi idu 0 plus 5 into 10 50 velocity 0 plus 50 ಅಂದರೆ 50. ವೆಲಾಸಿಟಿಯನ್ನು ಯೂನಿಟ್ ಹೇಳಿದ್ದು ಮೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ದ ಆನ್ಸರ್. ಇದೆಲ್ಲ 3 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆಲ್ಲ ಬರ್ತಿರ್ತದೆ. ಇದು ಅರ್ಥ ಆಗಿದೆಯಾ? ಇದು ನೀವೊಂದು ಪೆನ್ನು ಪೇಪರ್ ತಗೊಂಡು ಇದನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು ಓನ್ ಆಗಿ. ಇದೇ ಥರದ್ದು NCERT ಟೆಕ್ಸ್ಟ್ ಬುಕ್ನಲ್ಲಿ ಸಿಂಪಲ್ ಪ್ರಾಬ್ಲಮ್ಸ್ ಮಾಡಿ. ಕಾಂಪ್ಲಿಕೇಟೆಡ್ನ ನಾನು ಕ್ಲಾಸ್ ರೂಮ್ನಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಯು ಟ್ರೈ ಟು ಸಾಲ್ವ್ ಸಿಂಪಲ್ ಪ್ರಾಬ್ಲಮ್ಸ್. ಒಂದೇ ಸಲ ನೀವು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ಗೆ ಹೋಗಬಾರ್ದು. ಫಸ್ಟ್ ಟ್ರೈ ಟು ಸಾಲ್ವ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಫಾಸ್ಟ್ನೆಸ್ ಬರುತ್ತೆ. ಎಸ್, ಕಮ್ ಟು ದ ಸೆಕೆಂಡ್ ಪ್ರಾಬ್ಲಮ್. ಯು ಸಿ, ಈಗ ಯು ಫಸ್ಟ್ ರೀಡ್ ದ ಪ್ರಾಬ್ಲಮ್. ಎ ಬಾಡಿ ಹ್ಯಾಸ್ ಯೂನಿಫಾರ್ಮ್ ಆಕ್ಸಲರೇಷನ್ 3 meter per second square and initial velocity 9 meter per second. Find the displacement after a time 4 seconds, assuming that motion is along a straight line. ಇದು ಈ ಕಂಡೀಷನ್ ಕೊಟ್ಟಿಲ್ಲ ಅದನ್ನು ಅಪ್ಲೈ ಮಾಡ್ಕೋಬೇಕಿದೆ. ಒಂದ್ಸಲ ಅಂಡರ್ಸ್ಟುಡ್. ಇದು ಗೊತ್ತಾಗಿಲ್ವ ಮತ್ತೆ ಓದ್ಬಿಟ್ಟು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಗಿವನ್ ಏನೇನಂತ ಗಿವನ್ ಅಂತ ಹಾಕೊಳ್ಳಿ. A body has uniform acceleration. ಎಷ್ಟು 3 meter per second square. Yes. ಅगर acceleration ಏನಂತ ನೋಟೇಷನ್ a. How much? 3 meter per second square. Yes. And initial velocity 9 meter per second. Initial velocity is denoted by v naught. How much v naught? 9 meter per second. Find the displacement after a time 4 seconds. After a time t 4 seconds, what is the displacement? Say x. X is how much? ಇವಾಗ ಇಲ್ಲಿ ಯಾವ್ಯಾವ ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ ನೋಡಿ. ಆಕ್ಸಲರೇಷನ್ ಇಸ್ ಗಿವನ್, ವಿ ನಾಟ್ ಇಸ್ ಗಿವನ್, ಟೈಮ್ ಇಸ್ ಗಿವನ್. ಫೈಂಡ್ ಔಟ್ ಎಕ್ಸ್. ವಿ ಡೋಂಟ್ ಹ್ಯಾವ್ ಫೈನಲ್ ವೆಲಾಸಿಟಿ, ವಿ ಕೊಟ್ಟಿಲ್ಲ ಇಲ್ಲಿ. ಹಾಗಾದರೆ ಇಷ್ಟು ಫಾರ್ಮುಲಾಗಳಲ್ಲಿ ಸೂಟಬಲ್ ಯಾವುದು? ಆ ಪ್ರಾಬ್ಲಮಲ್ಲಿ ಸೆಕೆಂಡ್ ಪ್ರಾಬ್ಲಮಲ್ಲಿ ವಿ ನಾಟ್ ಈಸ್ ಗಿವನ್, ಎ ಈಸ್ ಗಿವನ್, ಟೈಮ್ ಈಸ್ ಗಿವನ್. ನೀನು ಬೇಕಾದರೆ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೋದು. ಬಟ್ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ವಿ ನಾಟ್ ಈಸ್ ಗಿವನ್, ಎ ಈಸ್ ಗಿವನ್, ಟೈಮ್ ಈಸ್ ಗಿವನ್, ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಫೈನಲ್ ವೆಲಾಸಿಟಿ. ಬೇಕಾದ್ರೆ ಅದೇ ಪ್ರಾಬ್ಲಮ್ನ ಸಬ್ ಕ್ವಶನ್ ಬೇಕಾದ್ರೆ ಮಾಡ್ಕೊಳ್ಳಿ. ಫೈಂಡ್ ದ ಫೈನಲ್ ವೆಲಾಸಿಟಿ ಅಂದರೆ ಅದು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ವಿ ಹ್ಯಾವ್ ಟು ಫೈಂಡ್ ಔಟ್ ಡಿಸ್ಪ್ಲೇಸ್ಮೆಂಟ್, ನಾಟ್ ಫೈನಲ್ ವೆಲಾಸಿಟಿ. ಹಾಗಾದ್ರೆ ಇದನ್ನು ಫೈಂಡ್ ಔಟ್ ಮಾಡೋದು ನಮ್ಗೆ ಇವಾಗ ಯೂಸ್ಲೆಸ್. ಇದನ್ನು ಫೈಂಡ್ ಔಟ್ ಮಾಡಬೇಕು ಎಕ್ಸ್. ಹಾಗಾದ್ರೆ ಎಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಇದು ಒಂದಿದೆ, ಇದು ಒಂದಿದೆ. ಇಲ್ಲಿ ಫೈನಲ್ ವೆಲಾಸಿಟಿ ಕೊಟ್ಟಿಲ್ಲ. ಇದನ್ನು ಕಂಡುಹಿಡ್ಕೊಂಡು ಇದನ್ನು ಮಾಡೋದು ಅದು ಲೆಂತಿ ಆಗುತ್ತೆ. ಡೈರೆಕ್ಟಾಗಿ ಫಾರ್ಮುಲಾ ಹಾಕೋಬೋದು ನೋಡಿ. ವಿ ನಾಟ್ ಈಸ್ ನೋನ್, ಟೈಮ್ ಈಸ್ ಗಿವನ್, ಎ ಈಸ್ ಗಿವನ್. ದೇರ್ಫೋರ್ ವಿ ಕ್ಯಾನ್ ಫೈಂಡ್ ಔಟ್ x. And this is the suitable formula. So find out x by using the formula. We know that x is equal to v naught t plus half at square. What is x? Here displacement. Sometimes it is also called distance traveled. So x equals v naught. V naught is how much? 9 into t. T is 4.
ಆ್ಯಕ್ಚುಲಿ 9 ಮೀಟರ್ ಪರ್ ಸೆಕೆಂಡ್ 4 ಸೆಕೆಂಡ್ ಅಂತೆಲ್ಲ ಹಾಕೋಬೇಕು. ಫೈನಲ್ ಆಗಿ ನೀವು ಯೂನಿಟ್ ಬರೆದ್ರೆ ಸಾಕಾಗುತ್ತೆ. ಹಾಫ್ ಇಂಟು ವಾಟ್ ಈಸ್ ಎ 3 meter per second square into time is 4. Here 4 square is there. 4 square means t square. T is equal to 4. 4 square. 9 into 4 36. Half into 3 into 4 square 16. 2 16 by 2 8 36 plus ಇಲ್ಲಿ 8 times ಹೋಗಿದೆ. 8 into 3 24. Add these two. 36 plus 24 10 60. This is displacement. Displacement is nothing but path length. It is nothing but it is expressed in meter. Simple SI units ನೆನಪಿಟ್ಕೊಳ್ಳಿ. ಡಿಸ್ಟೆನ್ಸ್ ಟ್ರಾವಲ್ಡ್, ಡಿಸ್ಪ್ಲೇಸ್ಮೆಂಟ್, ಲೆಂತ್ ಎಲ್ಲ ಮೀಟರ್, ಟೈಮ್ ಸೆಕೆಂಡ್ ಬರುತ್ತೆ, ಮಾಸ್ ಕೆ ಜಿ, ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್, ಆಕ್ಸಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆ ಫಾರ್ಮುಲಾಗಳನ್ನ ನೋಡಿ ನೀವು ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಪ್ರಾಬ್ಲಮ್. ನೋಡಿ, ಸೆಕೆಂಡ್ ಪ್ರಾಬ್ಲಮ್ನ ನೀವು ಇನ್ನೊಂದು ಸಲ ನೋಡಿಕೊಂಡು ಯೂನಿಫಾರ್ಮ್ ಆಕ್ಸಲರೇಷನ್ ಇಸ್ ಗಿವನ್ ಎ 3 meter per second square, initial velocity 9 meter per second, time is given, find out x. ಇದೇ ಪ್ರಾಬ್ಲಮ್ ಇನ್ನೊಂದು ಥರ ಮಾಡ್ಬೋದು. ಫಸ್ಟು ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡಿ, ದೆನ್ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು v0 ಪ್ಲಸ್ at. v0 is given, v0 is 9 plus 3 acceleration 4, 9 plus 12 21 meter per second. That is final velocity. ಇದನ್ನ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ಇದೇ ಪ್ರಾಬ್ಲಮ್ನ ಫೈಂಡ್ ಔಟ್ ಫೈನಲ್ ವೆಲಾಸಿಟಿ ಅಂತ ಕೇಳಿದ್ರೆ ಇದು ಮಾಡ್ಕೊಳ್ಬೇಕು. ದೆನ್ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ v ಸ್ಕ್ವೇರ್ ಇಸ್ ಈಕ್ವಲ್ ಟು v0 ಸ್ಕ್ವೇರ್ ಪ್ಲಸ್ 2ax. ವಿ ನೋ v ಸ್ಕ್ವೇರ್, v0 ಸ್ಕ್ವೇರ್ ಗೊತ್ತು, a ಗೊತ್ತು, x ಇದು ಲೆಂತಿ ಆಗುತ್ತೆ. ಈಗ ನೋಡಿ ಎಷ್ಟು ಸಿಂಪಲ್ ಆಗ್ತದೆ. ಸೊ ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟು ಇಂಪಾರ್ಟೆಂಟ್. ಎಷ್ಟು ಬೇಗ ನೀನು ಸಾಲ್ವ್ ಮಾಡ್ತೀಯ ಅನ್ನೋದು ನೀಟು ಸಿ ಇ ಟಿಲೆಲ್ಲ ಬರುತ್ತೆ. ನೋಡಿ, ಎಕ್ಸ್ನ ಈ ಫಾರ್ಮುಲಾದಲ್ಲೂ ಸಾಲ್ವ್ ಮಾಡ್ಬೋದು ಬೈ ಕ್ಯಾಲ್ಕುಲೇಟಿಂಗ್ ವಿ ಗೊತ್ತಾಯ್ತಲ್ವಾ. 21 ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಸ್ಕ್ವೇರ್ ಪ್ಲಸ್ 2 ಇಂಟು 3 ಎಕ್ಸ್ ಗೊತ್ತಿಲ್ಲ, ಸಾಲ್ವ್ ಮಾಡ್ಕೊಂಡ್ರೂ ಬರುತ್ತೆ. ಬಟ್ ಇದು ಈಸಿ. ಸೊ ಅದಕ್ಕೆ ಚೂಸಿಂಗ್ ಏನು ಫಾರ್ಮುಲಾ ಅಂತ ಅದು ಇಂಪಾರ್ಟೆಂಟ್. ಆ ಪ್ರೋಸೆಸ್ ಈ ಗಿವನ್ ಪ್ರಾಬ್ಲಮ್ಗೆ ಯಾವ ಫಾರ್ಮುಲಾ ಸೂಟಬಲ್ ಅನ್ನೋದು ಇಂಪಾರ್ಟೆಂಟ್. Now come to the third problem. It is like this. A car starting from rest has an initial acceleration, 3 meter per second square. Find the final velocity of a car after covering 6 meter displacement. You read the problem once again. A car starting from rest. Therefore, we can write. So given is initial velocity is 0. Initial velocity is 0. Yes, because initially the car is at rest. Gottaita? Has an acceleration, uniform acceleration idu, vary agala. Acceleration uniform ಈ ನಮ್ಮ ಈ ಪ್ರಾಬ್ಲಮ್ಗಳಲ್ಲಿ ವೇರಿ ಆಗೋದು ಇರುತ್ತೆ, ಅದು ಬೇರೆ. ಅದು ಈ ಪ್ರಾಬ್ಲಮ್ಸಲ್ಲಿ ನಿಮ್ಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ನಿಮ್ಮ ಸಿಲೆಬಸ್ಸೇ ಇರೋದು ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ. ನೀಟು ಸಿ ಇ ಟಿಗೆ ಮಾತ್ರ ವೇರಿಯಬಲ್ ಆಕ್ಸಲರೇಷನ್ಸ್ ಬರುತ್ತೆ. ಆಕ್ಸಲರೇಷನ್ ಅಂದರೆ ಯೂನಿಫಾರ್ಮ್ ಆಕ್ಸಲರೇಷನ್, ದಟ್ ಈಸ್ ಡಿನೋಟೆಡ್ ಬೈ ಎ. ಆಕ್ಸಲರೇಷನ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 3 meter per second square. Find the final velocity. ಫೈನಲ್ ವೆಲಾಸಿಟಿ ಕಂಡುಹಿಡಿಯಬೇಕು. ಯಾವಾಗ ಕಾರು 6 meter ಡಿಸ್ಪ್ಲೇಸ್ ಆದಮೇಲೆ, ಅಂದರೆ ಆಫ್ಟರ್ ಕವರಿಂಗ್ 6 meter ಡಿಸ್ಪ್ಲೇಸ್ಮೆಂಟ್. ಎಕ್ಸ್ ಗೊತ್ತಾಯ್ತಾ? ಎಕ್ಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟು? 6 meter. 6 meter ಡಿಸ್ಪ್ಲೇಸ್ ಆದಮೇಲೆ ಅದರ ಫೈನಲ್ ವೆಲಾಸಿಟಿ ಇಸ್ ಹೌ ಮಚ್ ಅಂತ. ಹಾಗಾದರೆ ಫೈನಲ್ ವೆಲಾಸಿಟಿ ವಿ ಕ್ವಶನ್. ಈಗ ಆಲ್ರೆಡಿ ಈ ಥರದೊಂದು ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡಿದ್ದೀವಿ. ಬಟ್ ಫಸ್ಟ್ ಪ್ರಾಬ್ಲಮಲ್ಲಿ ಟೈಮ್ ಗಿವನ್ ಇತ್ತು.
ಇಲ್ಲಿ ನೋಡಿ ಈ ಫಾರ್ಮುಲಾ ಹಾಕೋಬಹುದು. v is equal to v naught plus a. v naught given ಎಷ್ಟು v naught 0. a is given 3 meter per second square. But t is not given in this problem. Third problem ಅಲ್ಲಿ t ಕೊಟ್ಟಿಲ್ಲ ನೋಡಿ. ಎಸ್ ಇದನ್ನ ನೋಡಿ, ಇದರಲ್ಲಿ ಫೈನಲ್ ವೆಲಾಸಿಟಿನೇ ಇದಿಲ್ಲ ನೋಟೇಷನ್. ಈ ಫಾರ್ಮುಲಾ is not suitable for finding final velocity. Final velocity ಗೆ v ಅಂತ ಇದೆಯಾ ಇಲ್ಲಿ? ಇಲ್ಲ. ಸರಿ, ಇಲ್ಲಿಗೆ ಬನ್ನಿ. Yes, v square. What is v? Final velocity. v naught initial velocity. a acceleration. x displacement. ನೋಡಿ, v naught is given 0. a is given 3. x is 6. Therefore, we can easily solve this problem by using the formula v square. We know that v square is equal to v naught square plus 2ax. This is the suitable formula. ಇದೇ ನಿಮಗೆ ನಾಲೆಡ್ಜ್. ಈ ಯಾವ ಫಾರ್ಮುಲಾ ಚೂಸ್ ಮಾಡೋದು ಅದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಮತ್ತು ಪೇಷನ್ಸ್ ಇರಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಒಂದು ಪ್ರಾಬ್ಲಮ್ ಸಾಲ್ವ್ ಓದ್ತೀಯಾ ನೀವು 10th ಏನು ಮಾಡ್ತೀರಾ, ಪ್ರಾಬ್ಲಮ್ ಅಂದ ತಕ್ಷಣ ರಿಜೆಕ್ಷನ್ ಶುರು ಆಗುತ್ತೆ. ಯಾಕೆಂದರೆ ನಿಮ್ಮ ಆ್ಯಟಿಟ್ಯೂಡ್ ಏನಂದರೆ ಪ್ರಾಬ್ಲಮ್ ಓದಿದ ತಕ್ಷಣ ಬಂದ್ಬಿಡ್ಬೇಕು. ನಿಮಗೆ ಪ್ರಾಬ್ಲಮ್ ಓದಿದ ತಕ್ಷಣ ಬಂದರೆ ಅದನ್ನು ಪ್ರಾಬ್ಲಮ್ ಅಂತಲೇ ಹೇಳಲ್ಲ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಪೇಷನ್ಸ್ ಇರಬೇಕು ನಿಮಗೆ. ಒಂದ್ಸಲ ಅರ್ಥ ಆಗಿಲ್ವಾ ಇನ್ನೊಂದ್ಸಲ ರಿಪೀಟೆಡಾಗಿ ಓದ್ಕೊಂಡ್ರೆ ಇಷ್ಟು ನೋಡಿ, ಗಿವನ್ಸ್ ಲಿಸ್ಟ್ ಮಾಡಿ ಪ್ರಾಪರ್ ಫಾರ್ಮುಲಾ ಚೂಸ್ ಮಾಡಿಬಿಟ್ರೆ ಅಲ್ಲಿಗೆ ಕಂಪ್ಲೀಟ್ 90% ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮುಗೀತು. ನೆಕ್ಸ್ಟ್ ಅಲ್ಲಿ ಅರ್ಥಮೆಟಿಕ್ ಇದು. ಈ ಫಾರ್ಮುಲಾಗೆ ವ್ಯಾಲ್ಯೂಸ್ ಹಾಕೊಂಡು ಸಾಲ್ವ್ ಮಾಡೋದಷ್ಟೇ. ಎಸ್, ವಿ ನಾಟ್ 0. 0 ಸ್ಕ್ವೇರ್ ಮೀನ್ಸ್ 0. 0 ಸ್ಕ್ವೇರ್ ಇಸ್ 0. ಯಾಕಂದ್ರೆ ನಿಮ್ಗೆ ಇದಾಗಿದೆ 0 ಸ್ಕ್ವೇರ್. 2 into a is 3. What is x? 6 meter. x 6 meter. 0 square 0 plus 3 into 6. 6 into 6 36. 2 into 3 6. 6 into 6 36. Therefore v square is equal to 36. Taking square root on both sides. Two kade square root ತಗೊಂಡು square root of v square is equal to square root of 36. Square root of v square ಅಂದ್ರೆ v ಆಯಿತು. You know very well. Square root of 36 6. Unit ಏನು velocity ಗೆ meter per second. This is the answer for the problem. ನೋಡಿ ಈ ಥರದ್ದು ಈಗ ಈ 3 ಫಾರ್ಮುಲಾನು ಯೂಸ್ ಮಾಡಿಕೊಂಡು 3 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಮತ್ತು ಈಗ ನೀನು ಇದೊಂದು ಪ್ರಾಬ್ಲಮ್ ಇದೆ ನನಗೆ, ಜಸ್ಟ್ ನಾನು ವ್ಯಾಲ್ಯೂ ಚೇಂಜ್ ಮಾಡ್ತೀನಿ, ಫೈಂಡ್ ಔಟ್ ಮಾಡಿ. ಇದೊಂದು 4 meter per second ಅಂತ ಹಾಕೋಣ, ಇದೊಂದು 10 ಅಂತ ಹಾಕೋಣ. ಜೊತೆಗೆ ಫೈಂಡ್ ಔಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಇದೆಯಲ್ಲ ಆಫ್ಟರ್ ದಿ ಟೈಮ್ 4 seconds ಅಂಡ್ ಆಲ್ಸೋ ಫೈನಲ್ ವೆಲಾಸಿಟಿ ಅಂತ ಹಾಕೋಣ. ಫೈನಲ್ ವೆಲಾಸಿಟಿ ಸುಮ್ಮನೆ ನಿಮ್ಗೆ ಟ್ರೈ ಮಾಡಿ ಈ ಫಾರ್ಮುಲಾ. ಇದನ್ನ ಪ್ರಾಬ್ಲಮ್ ನಂಬರ್ 2 ಇತ್ತಲ್ಲ ಅದನ್ನ ವ್ಯಾಲ್ಯೂ ಚೇಂಜ್ ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ ನಂಬರ್ 4 ಅಂತ ಅನ್ಕೊಳ್ಳೋಣ. ನೀವೇ ಇದನ್ನ ಸಾಲ್ವ್ ಮಾಡಬೇಕು. ಆಕ್ಸಲರೇಷನ್ ಇಸ್ ಹೌ ಮಚ್ 4, ಅಲ್ಲಿಗೆ 4 meter per second square. Initial velocity 10. Find the displacement after time 4 seconds ಅಂತ ಹೇಳಿದ್ದು ಆಯಿತು. ಎಕ್ಸ್ ಕಂಡಿದ್ದೀವಿ. ಮತ್ತೆ ವಿ ಫೈಂಡ್ ಔಟ್ ಮಾಡಬೇಕು. ವಿ ಫೈಂಡ್ ಔಟ್ ಮಾಡೋಕ್ಕೆ ಈ ಫಾರ್ಮುಲಾ ವಿ ನಾಟ್ ಗೊತ್ತು 10, a 4, ಟೈಮ್ 4 ಫೈಂಡ್ ಔಟ್ ಮಾಡಿ. ಓಕೆ, ಥ್ಯಾಂಕ್ ಯು.